ಇವತ್ತು 5:50ಕ್ಕೆ ಎಚ್ಚರಾಗ್ಬಿಟ್ಟಿದೆ ನನಗೆ. ಇಷ್ಟು ಬೇಗ ಎದ್ದು ಏನು ಕೆಲಸ ಮಾಡೋದು ಅಂತೇಳಿ ಮತ್ತೆ ಮಲ್ಕೊಂಡೆ. ಅಷ್ಟರಲ್ಲಿ ಡೋರ್ ಸೌಂಡಾಗಿ ಅಮ್ಮ ಕರಿತಾಯಿದ್ರು. ಎದ್ದು ನೋಡಿದರೆ 9:24 ಆಗೋಗಿತ್ತು. ಸರಿ ಅಂತೇಳಿ ಕಾಫಿ ಕುಡಿಯೋಣ ಅಂತ ಬಂದೆ. ಆಗಲೇ ಕುಡಿತಾಯಿದ್ರು. ಅಮ್ಮ ಮಾತ್ರ ನಾನು ಬರಲಿ ಅಂತ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. 2 ಕಪ್ ಕಾಫಿ ಜೊತೆ 2 ಬಿಸ್ಕೆಟ್ ಪಟ್ಟಣ ಇಟ್ಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ರು. ಸರಿ ಅಂತೇಳಿ ಬಂದರೆ ಬೆಳಿಗ್ಗೆನೇ ನಮ್ಮ ಲವ್ ಬರ್ಡ್ಸು ಜಗಳ ಆಡ್ತಿರ್ತಾರೆ. ಅಂದರೆ ಇವರು ಯಾವಾಗಲೂ ರೆಗ್ಯುಲರಾಗಿ ಜಗಳ ಆಡ್ತಾರೆ. ಒಂದು ದಿನಕ್ಕೆ ಕಡಿಮೆ ಅಂದರೆ ಒಂದು 5ರಿಂದ 8 ಸಲ ಜಗಳ ಆಡ್ತಾರೆ. ಅವ್ರು ಜಗಳ ಆಡದೇ ಇರೋ ದಿನವೇ ಇಲ್ಲ ಫ್ರೆಂಡ್ಸ್. ಜಗಳ ಇರೋ ಕಡೆ ಪ್ರೀತಿನೂ ಅಷ್ಟೇ ಜಾಸ್ತಿ ಇರುತ್ತೆ ಅಂತೇಳಿ ಅಡುಗೆ ಮನೆಗೆ ಬಂದರೆ ಬಟ್ಟೆ ತೊಳೆಯೋದಿತ್ತು. ಆದರೆ ಇವರು ಬಟ್ಟೆ ತೊಳೆಯೋಕೆ ಹೋಗದೆ ಇಲ್ಲಿ ಬಂದು ಪಾತ್ರೆ ತೊಳಿತಾಯಿದ್ರು. ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ ಅಂತೇಳಿ ಕಾಯಿ ಚಟ್ನಿ ಮಾಡಿ ಬೆಳಿಗ್ಗೆನೇ ದೋಸೆ ಮಾಡಿಕೊಂಡು ಸೈಡಲ್ಲಿ ತುಪ್ಪ ಹಾಕ್ಕೊಂಡು ಬಾರಿಸ್ತಾ ಇರೋದೆ ಇವತ್ತು ಬ್ಯಾಟಿಂಗು ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ಅಪ್ಪ ಬಂದರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಟಿಫನ್ ಕೊಟ್ಟೆ. ಅವ್ರು ಬಂದು ಹೆವಿ ಟೀ ಲವ್ವರು ಗುರು. ದಿನದಲ್ಲಿ 10 ಸಲ ಟೀ ಕೊಟ್ಟರು ಬೇಡ ಅಂತ ಹೇಳೋ ಮಾತೇ ಇಲ್ಲ. ಆ ಥರ ಇವರು ತುಂಬಾ ಟೀ ಲವರು. ಟಿಫನ್ ಆದ ತಕ್ಷಣ ಟೀ ಕೊಟ್ಬಿಟ್ಟು ನಮ್ಮ ಮನೆ ಮಕ್ಳಿಗೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಫುಡ್ ಹಾಕ್ದೆ. ನನ್ನ ಕೈಲಂತೂ ಮೂಗೆಲ್ಲ ಕಟ್ಕೊಂಡಿರೋದ್ರಿಂದ ಸಿಂಬಳ ಮೂಗಲ್ಲಿ ಸುರಿತಾನೇ ಇತ್ತು. ಆಗ್ತಾನೆ ಇರಲಿಲ್ಲ. ಎಷ್ಟೊತ್ತಿಗಾದರೂ ಟ್ಯಾಬ್ಲೆಟ್ ತಿಂದು ಮಲ್ಕೊಳ್ತೀನೋ ಅನ್ನೋ ಥರ ನನಗಾಗಿತ್ತು. ಸರಿ ಅಂತೇಳಿ ದೋಸೆ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡು ಸಿಂಬಳ ಸುರಿತಾ ಇರೋದ್ರಿಂದ ಮತ್ತೆ ಹೋಗಿ ಬಿಸಿನೀರು ಕೂಡ ದಬ್ಬಾಕೊಂಡೆ ಫ್ರೆಂಡ್.